ಆತನಿಗಿಂತ ಈತನೇ ಸುಂದರವಾಗಿರುವನಲ್ಲ. ಅಯ್ಯೋ, ಇಂದಿನಿಂದ ನೋಡಲು ಇಷ್ಟು ಸುಂದರವಾಗಿರುವನು, ಮುಂದಿನಿಂದ ನೋಡಿದರೆ ಎಷ್ಟು ಚೆನ್ನಾಗಿರಲ್ಲ. ಪ್ರಿಯಾ, ಓ ಪ್ರಿಯಾ. ಯಾರು ನೀನು ಶುಭಾಂಗಿ? ನಾನು ಪ್ರಿಯಾ. ನಾನು ಪ್ರಿಯಾ. ಯಾರು ನಿನ್ನ ಪ್ರಿಯ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನನ್ನಿಂದೇನಾಗಬೇಕು? ನೀನಿಲ್ಲಿಗೆ ಬರಲು ಕಾರಣವೇನು? ನಾನು ಲಂಕಾಧೀಶ್ವರನಾದ ರಾವಣನ ಸೋದರಿ. ನನ್ನ ಹೆಸರು ನಕ ನಕ ನಕನಕ ಶೂರ್ಪನಖ ಎಂದು ಕರೆಯೋರು. ನಾನು ನಿನ್ನನ್ನು ಮೋಹಿಸಿ ಬಂದಿದ್ದೇನೆ ಪ್ರಿಯಾ. ಕೈ ಹಿಡಿದು ಕಾಪಾಡು. ಓಹೋ, ರಾವಣನ ಸಹೋದರಿಯೋ? ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನನ್ನು ವರಿಸಲು ನನಗೆ ಸಾಧ್ಯವಿಲ್ಲ. ಮೇಲಾಗಿ ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ನನ್ನ ಅಗ್ರಜನಾದ ಶ್ರೀರಾಮಚಂದ್ರನವನು, ಅವನ ಬಳಿಗೆ ಹೋಗು. ನಿನ್ನಿಷ್ಟಾರ್ಥ ನೆರವೇರುವುದು. ಓಹೋ, ಹಾಗೆಯೇ ಆಗಲಿ. ನಾನು ಆತನ ಬಳಿಗೆ ಮೊದಲೇ ಹೋಗಿದ್ದೆ ಪ್ರಿಯಾ. ಹಾಗಾದ್ರೆ ನೀನು ನನಗೆ ಅತ್ತಿಗೆ ಆಗಬೇಕು. ಇಲ್ಲ ಪ್ರಿಯಾ, ನಾನು ಸುಮ್ಮನೆ ಮುಖ ನೋಡಿ ಬಂದೆ. ಅವನೇ ಹೇಳಿದ, ನಾನು ಏಕಪತ್ನಿ ವ್ರತಸ್ಥ, ಪರಸ್ತ್ರೀಯರು ನನಗೆ ಸೋದರಿಯರ ಸಮಾನ. ಈ ನನ್ನ ಕಾರ್ಯಕ್ಕೆ ನನ್ನ ಸೋದರನೇ ಸಮರ್ಥ ಎಂದು ಹೇಳಿದ. ಏನು ಹಾಗೆ ಹೇಳಿದರೆ? ನೋಡಮ್ಮ, ಅವನು ಹೇಳಿದ್ದು ನಿಜ. ಆದರೆ ನಾನು ರಾಮದಾಸ, ಅವನ ಆಜ್ಞೆ ಇಲ್ಲದೆ ನಾನು ಏನು ಮಾಡುವುದಿಲ್ಲ. ಆದ್ದರಿಂದ ಆತನ ಬಳಿಗೆ ಹೋಗಿ ಏನಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ಆಗ ನಿನ್ನನ್ನು ವರಿಸುತ್ತೇನೆ. ಅಯ್ಯೋ ಪ್ರಿಯಾ, ಈ ಸಣ್ಣ ವಿಷಯಕ್ಕೆ ಪುನಃ ಅವನಲ್ಲೇನಾದರೂ ಕೇಳುವುದಿಯೇ? ನೀನೇ ನನ್ನನ್ನು ಆನಂದಿಸಿ ಅನುಭವವನ್ನು ಅನುಭವಿಸು ಬಾ ಪ್ರಿಯಾ, ಬಾ. ಸಾಧ್ಯವಿಲ್ಲವಮ್ಮ. ಕುರುಹನ್ನು ತಂದರೆ ಮಾತ್ರ ವರಿಸುವನು, ಏಕೆಂದರೆ ನೀನು ಆತುರದಲ್ಲಿರುವೆ. ಬೇಗ ಹೋಗಿ ಕುರುಹನ್ನು ತೆಗೆದುಕೊಂಡು ಬಾ, ಮುಹೂರ್ತ ಮೀರಿ ಓದಿತು. ಹಾಗಾದರೆ ಹೋಗಲೇ ಪ್ರಿಯ? ಹೌದೌದು, ಹೋಗಲೇಬೇಕು. ಹೋಗುತ್ತೇನೆ. ನಾನು ಬರುವ ತನಕ ಇಲ್ಲಿಯೇ ಇರಬೇಕು. ಆಗಲಿ, ಹೋಗಿ ಬಾ. ಹೋಗುತ್ತೇನೆ. ಜಾನಕಿ, ಸ್ವಾಮಿ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಹೌದು. ಏನು ಅನರ್ಥವಾಯಿತು ತಿಳಿಯಲಿಲ್ಲವಲ್ಲ? ಹೌದು ಸ್ವಾಮಿ, ಅಲ್ಲಿ ಏನಾಗಿರಬಹುದು ಏನೋ. ಅಯ್ಯೋ ಗ್ರಹಚಾರವೇ, ಓದೆಯ ಪಿಸಾಚಿ ಎಂದರೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ. ಏಕಮ್ಮ, ಲಕ್ಷ್ಮಣ ನಿನಗೆ ಸಿಗಲಿಲ್ಲವೇ? ಅವನು ಏನು ಹೇಳಿದ? ಅವನು ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಏನೂ ಮಾಡುವುದಿಲ್ಲವಂತೆ. ಅದಕ್ಕಾಗಿ ಅವನಲ್ಲಿಗೆ ಹೋಗು ಎಂದು ಹೇಳಿದ. ಹೌದೌದು, ಅವನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಸರಿ, ಒಂದು ಕೆಲಸ ಮಾಡು. ನೀನು ಬೆನ್ನು ತಿರುಗಿಸಿ ನಿಲ್ಲು, ಕುರುವನ್ನು ಬರೆಯುತ್ತೇನೆ. ಅದನ್ನು ಹೋಗಿ ತೋರಿಸು. ಅವನು ನಿನ್ನನ್ನು ಅವಮಾನಿಸುವನು. ಅವನು ನನ್ನನ್ನು ಅವಮಾನಿಸುವನೇ? ನೋಡಮ್ಮ, ಪದಭೇದ ಮಾಡಿ ನೋಡು. ಅವನು ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದನಷ್ಟೇ. ಹಾಗಾದರೆ ಜಾಗ್ರತೆಯಾಗಿ ಬರೆದಬೇಕು. ಬರೆದದ್ದನ್ನು ನೋಡಿದರೆ ನನ್ನನ್ನು ವರಿಸುವಂತಿರಬೇಕು. ಹಾಗೆ ದುಂಡು ದುಂಡಾಗಿ, ದಪ್ಪ ದಪ್ಪವಾಗಿ, ಉದ್ದ ಉದ್ದವಾಗಿ, ಒತ್ತಿ 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 ಬರೆಯಬೇಕು.
ಹಾಗೆಯೇ ಆಗಲಿ ಅಮ್ಮ. ಹೋಗು ತಾಯಿ, ನಿನ್ನಿಷ್ಟಾರ್ಥ ನೆರವೇರುವುದು. ಸದ್ಯ ಪೀಡೆಯು ತೊಲಗಿದಂತಾಯಿತು. ಪ್ರಿಯಾ, ಓ ಪ್ರಿಯಾ, ಓಹೋ, ಪುನಃ ಬಂದೆಯ? ಕುರುಹನ್ನು ತಂದಿರುವೆಯಾ? ತಂದಿರುವೇನು ಪ್ರಿಯಾ? ಎಲ್ಲಿ ಕೊಡು ನೋಡೋಣ. ತೋರಿಸುವುದಲ್ಲ ಪ್ರಿಯಾ, ತೋರಿಸುವುದಲ್ಲ, ಕೊಡುವುದು. ಮೂರ್ಖಳೆ, ತೋರಿಸು. ತೋರಿಸುವುದಲ್ಲ ಪ್ರಿಯಾ, ಕೊಡುವುದು. ತೋರಿಸು ಹಾಗಾದರೆ. ಮೂರ್ಖಳೆ, ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಮೂರ್ಖಳೆ, ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಮೂರ್ಖಳೆ, ಆಸೆ ತೋರಲೆ ಚಕೋರೆ ಮೋಸಂಗೈಯಲ್ ಬಂದಯ, ಆಸೆ ತೋರಲೆ ಚಕೋರೆ ಮೋಸಂಗೈಯಲ್ ಬಂದಯ. ಸಲ್ಲದಿಲ್ ಸಾಸಂಗಳ್, ಸಲ್ಲದಿಲ್ ಸಾಸಂಗಳ್, ಎಲ್ಲವಂ ವಿಚಾರಿದನೆ, ಎಲ್ಲವಂ ವಿಚಾರಿದನೆ. ಸಾರೆ ಬರದಿಂ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ಈಗ ನನ್ನನ್ನು ಸಾಮಾನ್ಯಲೆಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಲೆದಾಡಿಸುತ್ತಿರುವಿರಾ? ಈಗಲೇ ನನ್ನ ನಿಜ ರೂಪವನ್ನು ತಾಳಿ ಎಲ್ಲಿಯೇ ನುಂಗಿ ಬಿಡುವೆನು. ಎಲ್ಲವೋ ಲಕ್ಷ್ಮಣ, ಈಗ ಹೇಳು, ನನ್ನನ್ನು ಲಗ್ನವಾಗುವೆಯಾ ಇಲ್ಲವೋ? ಆಹಾ, ಈ ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ನೋಡಮ್ಮ, ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕ್ಷತ್ರಿಯ ಪದ್ಧತಿಯೇ? ಮೂರ್ಖಳೆ, ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಯಾವ ರೀತಿ ನಡೆದುಕೊಳ್ಳಬೇಕು ಹೇಳು ಪ್ರಿಯಾ. ಲಗ್ನವಾಗುವ ಮೊದಲು ವಧು ವರನನ್ನು ನೋಡಬಾರದು. ನೋಡಬಾರದು? ಮೂರ್ಖಳೆ, ನೋಡಬಾರದು? ಮುಟ್ಟಲು ಬಾರದು. ಮುಟ್ಟಬಾರದು? ಏಕೆ ಮುಟ್ಟಬಾರದು? ಮೂರ್ಖಳೆ, ಮಾತನ್ನು ಆಡಬಾರದು. ಏಕೆ ಮಾತನಾಡಬಾರದು? ಮೂರ್ಖಳೆ, ಲಗ್ನವಾಗಬೇಕೋ ಬೇಡವೋ? ಬೇಕು ಪ್ರಿಯಾ, ಬೇಕು. ಹಾಗಾದರೆ ನೀನು ನಿನ್ನ ಸೆರಗಿನಿಂದಲೇ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ವರಿಸುವೆನು. ಆಗಲಿ ಪ್ರಿಯಾ. ನಿಲ್ಲರ ನೀಚಳೆ, ನಿಲ್ಲರ ನೀಚಳೆ, ನಿನ್ನನು ಕೊಲ್ಲಲು ದಾನವಿಯಳೆಂದು ಕರುಣವ ತೋರುತ್ತಾ ಮೂರ್ಖಳೆ, ಬಲ್ಲಿರೇ ರಾಮನ ನುಡಿಯ, ಬಲ್ಲಿರೇ ರಾಮನ ನುಡಿಯ, ಸೊಲ್ಲ ನಡಗಿಪೆ ನಿನ್ನ ನಾಸಿಕ ಛೇದನದಿಂದ. ಮದುವೆಯಾಗು ಎಂದ್ರೆ ನನ್ನ ಕಣ್ಣಿಗೆ ಮತ್ತೆ ಕತಿ ನನ್ನ ಮಗನೇ ಕೊಯ್ದೆಯಾ?
ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅಯ್ಯೋ ಅಯ್ಯೋ, ನನ್ನ ಮೂಗು ಉರಿತೇನೆ, ರಕ್ತ ಸುರಿತೇನೆ. ಆಮನ ಮಾತು ಕೇಳಿ ನನ್ನ ಮೂಗು ಕೊಯ್ದ ಆತ್ಮನ ನಿನ್ನನ್ನು ನಾನು ಸುಮ್ಮನೆ ಬಿಡೋಳಲ್ಲ. ನಾನು ನಿನಗೂ ಆಮನಿಗೂ ಆಮನೊಳಗಿರುವ ಸೀತೆಗೂ ತಕ್ಕ ಶಾಸ್ತಿ ಮಾಡದೆ ಹೋದರೆ ನಾನು ಉವನ ಭಯಂಕರ ದಶಕಂಠ ಪ್ರಚಂಡ ರಾವಣನ ಸಹೋದರಿ ಶೂರ್ಪನಖಿ ಅಲ್ಲ. ಸ್ವಾಮಿ, ಅಲ್ಲಿ ನೋಡಿ, ಆ ಸಾರಂಗವು ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ನೀವು ಅದನ್ನು ಹಿಡಿದುಕೊಂಡು ತಂದರೆ ನಾನು ಅದರ ಜೊತೆ ಆಟವಾಡಿಕೊಂಡು ಸಮಯವನ್ನು ಕಳೆಯುತ್ತೇನೆ. ಜಾನಕಿ, ಅದನ್ನು ಬಯಸಬೇಡ. ಅದು ಮಾಯಮೃಗವಿರಬಹುದು. ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನೀನಿದ. ಜಾನಕಿ, ಬೇಡ, ಬಯಸಬೇಡ. ದಾನವ ಮಾಯೇ ಸೀತಾ ಸೀತಾ ದಾನವ ಮಾಯೇ ಪ್ರೇಮ ಜಾಯೇ दानव माये प्रेम जाये निजवनु हरुवे ತಿಳಿಯೈದ ನಿಜವನು ಹರುವೆ ತಿಳಿಯೈದ ನಿಜವನು ಹರುವೆ ತಿಳಿಯೈದ ನಿಜವನು ಹರುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನೀನಿದ
ಮೃಗವ ನೀನಿದ ಮೃಗವ ನೀನಿದ. ಜಾನಕಿ, ಈ ಕನಕಮಯವಾದ ದೇಹದಿಂದ ಕೂಡಿದ ಸಾರಂಗವನ್ನು ನಾನು ಎಲ್ಲಿಯೂ ನೋಡಿಲ್ಲ. ಇದು ಮಾಯಮೃಗವಿರಬಹುದು, ಅದನ್ನು ಬಯಸಬೇಡಮ್ಮ. ಸ್ವಾಮಿ, ಅದನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿಯೇ ಅಡಗಿರುವುದು. ನೋಡು, ಇದು ರಾಕ್ಷಸರ ಮಾಯೆಯಲ್ಲದೆ ಬೇರೇನೂ ಅಲ್ಲ. ನೀನು ಇದನ್ನು ಬಯಸಿ ದುಃಖಕ್ಕೀಡಾಗುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಈಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ ಬಿಡಿ, ಕಾಡಿನಲ್ಲಿ ಕೇಳಿದ ಒಂದು ಮೃಗವನ್ನು ತಂದು ಕೊಡಲು ಇಷ್ಟೆಲ್ಲಾ ಕಲ್ಪನೆಗೆ? ನೋಡಿ ಸ್ವಾಮಿ, ನೀವು ನನಗೆ ಅದನ್ನು ತಂದು ಕೊಡದಿದ್ದರೆ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಲಕ್ಷ್ಮಣ, ಲಕ್ಷ್ಮಣ, ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವನ್ನು ನೋಡಿ ಜಾನಕಿಯು ಬಯಸಿರುವಳು. ಅಣ್ಣ, ನನಗಪ್ಪಣೆಯನ್ನು ಕೊಡಿ, ಆ ಸಾರಂಗವನ್ನು ನಾನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಜಾನಕಿಯು ಸಾರಂಗವನ್ನು ಬಯಸಿರುವಳು. ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ನಾನೇ ಹೋಗಿ ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ಅಲ್ಲಿಯವರೆಗೂ ಈ ಸ್ಥಳವನ್ನು ಬಿಟ್ಟು ಬರಬೇಡ. ತಮ್ಮ ಅಪ್ಪಣೆಯಾಗಲಿ ಅಣ್ಣ. ಜಾಗೃತನಾಗಿರು. ಹಾ ಲಕ್ಷ್ಮಣ, ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಅದು ಅದು ಆರ್ಯಪುತ್ರರ ಧ್ವನಿಯಂತೆ ಕೇಳಿ ಬರುತ್ತಿದೆ. ನೀನು ಹೋಗಿ ಜಾಗೃತಿಯಾಗಿ ನೋಡಿಕೊಂಡು ಬಾ. ಅಮ್ಮ, ಧ್ವನಿಯೇನು ಕೇಳಿ ಬಂತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ತಾವು ಧೈರ್ಯದಿಂದಿರಿ ತಾಯಿ. ನನಗೇಕೋ ಭಯವಾಗುತ್ತಿದೆ ಲಕ್ಷ್ಮಣ, ನೀನು ದಯಮಾಡಿ ನೋಡಿಕೊಂಡು ಬಾ. ಅಮ್ಮ, ಇದೇನಿದು ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಶ್ರೀ ಪ್ರಭು ಶ್ರೀರಾಮಚಂದ್ರರಿಗೆ ಏನೂ ಆಗಿರದು. ತಾವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ನೀನು ಆಡುತ್ತಿರುವ ಮಾತುಗಳನ್ನು ಕೇಳಿದರೆ ನೀನು ನನ್ನ ಸ್ವಾಮಿ ಶ್ರೀರಾಮಚಂದ್ರರು ಇಲ್ಲದ ಸಮಯವನ್ನು ನೋಡಿಕೊಂಡು ಮಾನಾಪಹಾರ ಮಾಡಲು ಯೋಚಿಸಿರುವ ಪ್ರಭು ಶ್ರೀರಾಮಚಂದ್ರ ಉರಿಯೋಳ್ ಕಾಯಿಸಿದ ಸರಳಿನ ತೆರೆದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಪುರುಷೋಕ್ತಿಯಂ ಕೇಳಿಯ ಮಗೆ ಪುರುಷೋಕ್ತಿಯಂ ಕೇಳಿಯ ಮಗೆ ಅಮ್ಮ ಅಮ್ಮ ಹರಣ ಹೋಗಿಲ್ಲ ಅಕಟ 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 ಅಮ್ಮ ಅಮ್ಮ, ಏನು ಹೇಳಿದೆ ತಾಯಿ? ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ಅಮ್ಮ, ನಾನು ನಿಮ್ಮನ್ನು ನನ್ನ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಹಾಗಲಮ್ಮ, ಹೋಗುತ್ತೇನೆ ತಾಯೇ, ಹೋಗುತ್ತೇನೆ. ಪ್ರಭು ಶ್ರೀರಾಮಚಂದ್ರನ ಆಜ್ಞೆಯನ್ನು ಉಲ್ಲಂಘಿಸಿದ ದೋಷವೂ ಬಂದರೂ ಬರಲಿ, ಹೋಗುತ್ತೇನೆ ತಾಯೇ, ಹೋಗುತ್ತೇನೆ. ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯೇ. ಅದೇನು ಹೇಳಿ? ಅಮ್ಮ, ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಪ್ರಭು ಶ್ರೀರಾಮಚಂದ್ರರಾಗಲಿ ಬರುವ ತನಕ ನಾನು ಬರೆಯುವ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಬರಬಾರದು ತಾಯೇ, ಬರಬಾರದು. ಇದೇ ನನ್ನ ಪ್ರಾರ್ಥನೆ ತಾಯೇ, ಇದೇ ನನ್ನ ಪ್ರಾರ್ಥನೆ. ಹಾಗೆಯೇ ಆಗಲಿ. ಅಮ್ಮ, ಶ್ರೀರಾಮ್ ಶ್ರೀರಾಮ್
ಅಮ್ಮ, ನಾನಿನ್ನು ಹೋಗಿ ಬರುತ್ತೇನೆ. ಆಗಲಿ. ಮಹಾದೇವ ಹರ 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 ಗಿರಿಜಾರಮಣ ಶಂಭೋ ಮಹಾದೇವ ಹರ 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 ಗಿರಿಜಾರಮಣ ಶಂಭೋ ಮಹಾದೇವ. ಭಸ್ಮಾಂಗ ಪೂಜಿತ ಕೈಲಾಸವಾಸ ಭಸ್ಮಾಂಗ ಪೂಜಿತ ಕೈಲಾಸವಾಸ ಓಂಕಾರನಾದ ಮಹಿಮಾ ವಿಲಾಸ ಭಸ್ಮಾಂಗ ಪೂಜಿತ ಕೈಲಾಸವಾಸ ಓಂಕಾರನಾದ ಮಹಿಮಾ ವಿಲಾಸ ರಮಣೀಯ ಕರುಣಾ ವಿಲಾಸ ರಮಣೀಯ ಕರುಣಾ ವಿಲಾಸ ಭರತಗಿರೀಶ ಹೇಗಿರಿದೇಶ ರಜತಗಿರೀಶ ಹೇಗಿರಿದೇಶ ಮಹಾದೇವ ಹರ ಹರ ಮಹಾದೇವ. ಆಪದ್ಭವೋ ದೇವ ಕೈವಲ್ಯನಾಥ ಆಪದ್ಭವೋ ದೇವ ಕೈವಲ್ಯನಾಥ ಹರ ಹರ ಮಹಾದೇವ ಕೈಲಾಸನಾಥ ಆಪದ್ಭವೋ ದೇವ ಕೈವಲ್ಯನಾಥ ಹರ ಹರ ಮಹಾದೇವ ಕೈಲಾಸನಾಥ ರಮಣೀಯ ಕರುಣಾ ವಿಲಾಸ ರಮಣೀಯ ಕರುಣಾ ವಿಲಾಸ ರಮಣೀಯ ಕರುಣಾ ವಿಲಾಸ ಶಂಭೋ ಮಹಾದೇವ ಹರ ಹರ ಮಹಾದೇವ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಭದ್ರೆ, ಬಹಳ ದೂರದಿಂದ ಹಸುವಿನಿಂದ ಬಳಲಿ ಬಂದಿದ್ದೇನೆ, ಏನಾದರೂ ನೀಡು ಭದ್ರೆ. ಪೂಜ್ಯರೇ, ನನ್ನ ಸ್ವಾಮಿ ಶ್ರೀರಾಮಚಂದ್ರರು ಹಾಗೂ ಮೈದುನರು ಹೊರಗೆ ಹೋಗಿರುವರು. ಅವರು ಬರುವ ತನಕ ತಾವು ವಿಶ್ರಮಿಸಿಕೊಳ್ಳಿ. ಆಗಬಹುದು. ಎಂತಹ ರೂಪವತಿ, ಅದೆಂತಹ ಸೌಂದರ್ಯ,
ಇಂದ್ರಾದಿ ದೇವತೆಗಳೇ ಬೆಚ್ಚಿ ಬೆರಗಾಗುವಂತ ಅಪೂರ್ವ ಸುಂದರಿ. ಓ, ವೇಳೆ ಆಯಿತು. ಭದ್ರೆ, ಏನಾದರೂ ನೀಡು ಭದ್ರೆ. ಕೈ ಕಾಲುಗಳನ್ನು ನಡುಗುತ್ತಿವೆ. ಭದ್ರೆ, ಹಸಿವು ತಾಳಲಾರೆ. ಬಾ ಭದ್ರೆ, ಏನಾದರೂ ನೀಡು, ಏನಾದರೂ ನೀಡು. ಸ್ವೀಕರಿಸಿ. ನಾವು ಅಲ್ಲಿಗೆ ಬರಲ್ಲವು, ನೀನೇ ಇಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡು. ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣರು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುವರು. ನಾನು ಅದನ್ನು ದಾಟುವಂತಿಲ್ಲ. ಏನು? ನನಗೂ ಸಪ್ತ ಋಷಿಗಳ ಆಜ್ಞೆಯೇ? ಈ ಮಹಾಮುನಿಗಳಿಗೆ ಎಂತಹ ಅವಮಾನ! ಇದು ಹಸುವಿನಿಂದ ಬಳಲಿರುವ ನಾನು ಇಲ್ಲೇನಾದರೂ ಹಸು ನೀಗಿದರೆ ನಿನಗೆ ಬ್ರಹ್ಮಹತ್ಯಾ ದೋಷ ಬರುವುದು. ಇದು ನೀಡುವೆನು ಶಾಪವನ್ನು. ಕ್ಷಮಿಸಿ ಪೂಜ್ಯರೇ, ಕ್ಷಮಿಸಿ ಪೂಜ್ಯರೇ, ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ಸ್ವೀಕರಿಸಿ. ಇನ್ನು ಮುಂದೆ ಬಾ. ಇನ್ನು ಮುಂದೆ, ಸ್ವೀಕರಿಸಿ ಪೂಜ್ಯರೇ, ಇನ್ನು ಮುಂದೆ. ಸ್ವೀಕರಿಸಿ ಪೂಜ್ಯರೇ. ಸ್ವಾಮಿ, ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಸ್ವಾಮಿ ಶ್ರೀರಾಮಚಂದ್ರ. ಸೀತೆ, ನೋಡು ನೋಡು ಸೀತೆ, ಈ ರಾವಣ ಸಾರ್ವಭೌಮನನ್ನು ನೋಡು ಸೀತೆ. ಹೇಳ ಮೇಲೆ ಬಾ ನನ್ನ ಜೊತೆಯಲ್ಲಿ. ಸ್ವಾಮಿ ಶ್ರೀರಾಮಚಂದ್ರ, ಸ್ವಾಮಿ ಶ್ರೀರಾಮಚಂದ್ರ. ಸಾಕು ಮಾಡಿ ಎಲ್ಲನ ಪ್ರಲಾಪವನ್ನು. ಸ್ವಾಮಿ, ಇದು ಹತ್ತು ಹತ್ತು ರಥವನ್ನು. ಹರ ಹರ ಮಹಾದೇವ ಶಂಭೋ ಶಿವಶಂಕರ ದೀನ ಜನ ಮಂದಾರ ಯಾನವನ ಸಂಚಾರ ಶಂಕರ ದಯಬಾರದೇನು ಶಿವಹರ ಶಂಕರ ದಯಬಾರದೇನು ಶಿವಹರ ಶಂಕರ ಪಡಿದರ ಶಶಿಭೂಷಣ ಪರಶಿವ ಪಡಿದರ ಶಶಿಭೂಷಣ ಪರಶಿವ ದಯಬಾರದೇನು ಶಿವಹರ ಶಂಕರ. ಬೇಡುವೆನೆಯ ವರಪುತ್ರ ದಾನವ ಬೇಡುವೆನೆಯ ವರಪುತ್ರ ದಾನವ ರೂಢಿಯ ಅಪಮಾನ ಪರಿಹರಿಸೋ ದೇವ ವರಪುತ್ರ ದಾನವ ರೂಢಿಯ ಅಪಮಾನ ಪರಿಹರಿಸಬೇಕ ಜಗವಂಗ ಜಗಪಾಲ ಕರುಣಾಕರ
ಶಂಕರ ಶಂಕರ ಜಗವಂದ್ಯ ಜಗಪಾಲ ಕರುಣಾಕರ ಜಗವಂದ್ಯ ಜಗಪಾಲ ಕರುಣಾಕರ ಸುವಿದಿರುವ ಅಪಮಾನ ಪರಿಹರಿಸೆಯ ನಗದರ ಶಶಿಧರ ಜನ ಮಂದಾರ ದುರಿತವನೆಲ್ಲವ ಪರಿಹರಿಸು ನಟದರ ಶಶಿಧರ ನಟ ಮಂದಾರ ದುರಿತವನೆಲ್ಲವ ಪರಿಹರಿಸು ಕೀರ್ತಿಯ ಬೆಳಗುವ ಧೀರ ಕುಮಾರನ ಪ್ರೇಮದಿ ಸಲಹೋ ಸರ್ವೇಶ ಕೀರ್ತಿಯ ಬೆಳಗುವ ಧೀರ ಕುಮಾರನಿ ಪ್ರೇಮದಿ ಸಲಹೋ ಸರ್ವೇಶ ಸದಾ ಭಜಿಸುವೆ ಮಹಾಪ್ರದಾಯಕ ಸದಾ ಭಜಿಸುವೆ ವರಪ್ರದಾಯಕ ಮಹಾಚಿಂತೆಯ ದೂರ ಹರಿಸಯ ಓಂ ನಮ ಶಿವಾಯ 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 ಶಂಕರ ಪರಮೇಶ್ವರ ಶಂಕರ ಅವನ ಮನದಾಸೆಯನ್ನು ಅರಿಯಲಾರಿರಾ? ದೇವಿ, ರಾವಣನು ಈಗ ತಾನೇ ಶ್ರೇಷ್ಠ ಭಕ್ತನಾಗಿ ಪರಿಪೂರ್ಣನಾಗುತ್ತಿದ್ದಾನೆ. ಅವನ ಭಕ್ತಿಯ ಪರಾಕಾಷ್ಠೆಯ ಸಮಯವು ಮುಗಿದು ಶಿವಭಕ್ತ ರಾವಣ ಎಂಬುದು ಜಗಜ್ಜಾಹಿರ ಮಾಡುವ ಸಮಯ ಬಂದೊದಗಿದೆ. ನಡೆ ದೇವಿ. ರಾವಣ, ಪರಮೇಶ್ವರ, ತಾಯಿ ಪಾರ್ವತಿ, ಪರಮೇಶ್ವರ, ಧನ್ಯನಾದೆ ಧನ್ಯನಾದೆ ದೇವ, ಧನ್ಯನಾದೆ. ರಾವಣ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬರಬೇಕೋ ಕೇಳು ಭಕ್ತ. ರಾವಣ, ನಿನ್ನ ತಪಸ್ಸಿಗೆ ಮೆಚ್ಚಿದ ನಾವು ನಿನಗೆ ವರವನ್ನು ನೀಡಲು ಬಂದಿರುವವು, ಕೇಳು ಭಕ್ತ. ಪರಮೇಶ್ವರ, ಮಹಾತಾಯಿ, ನನಗೆ ಎಂದೆಂದಿಗೂ ಮರಣಬಾರದಂತೆ ಅನುಗ್ರಹಿಸುತ್ತಾಯಿ, ಎಂದೆಂದಿಗೂ ಮರಣಬಾರದಂತೆ ಅನುಗ್ರಹಿಸಿ. ಭಕ್ತ, ಈ ಜಗತ್ತಿನಲ್ಲಿ ಯಾರಾದರೂ ಸರಿ ಮರಣವನ್ನು ಹೊಂದಿ ಮೋಕ್ಷ ಪಡೆಯಲೇಬೇಕು. ಹೌದು ರಾವಣ, ನೀನು ಈಗಾಗಲೇ 3 ಜನ್ಮವನ್ನು ಎತ್ತಿ ನಿನ್ನನ್ನು ಮೋಕ್ಷವನ್ನು ಪಡೆಯಲೇಬೇಕಾಗಿದೆ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯನಾದೆ ಧನ್ಯನಾದೆ ದೇವ, ಧನ್ಯನಾದೆ. ನೀನು ವಿಷ್ಣುವಿನ ಶ್ರೀರಾಮನ ಬಾಣಕ್ಕೆ ಗುರಿಯಾಗಿ ಮೋಕ್ಷವನ್ನು ಪಡೆ. ಸಂತೋಷ, ಬಹಳ ಸಂತೋಷ. ಆಗಲಿ ಪರಮಾತ್ಮ, ಆಗಲಿ. ತಥಾಸ್ತು. ತಥಾಸ್ತು. ಇನ್ನು ನನಗೆ ಸರಿಸಮನಾರು, ಇನ್ನು ನನಗೆ ಸರಿಸಮನಾಗಿ ನಿಲ್ಲಬಂತ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನವನಿರುವನು. ಹೇ ರಾಮ, ಸಿಗಿವೆಂಶಲದಲ್ಲಿ ನಿನ್ನ ನಾಮ, ಅಲ್ಲಿ ಹೋದರೇನು ನಿನ್ನ ಉಳಿಸಲು, ಸಿಗಿವೆಂಶಲದಲ್ಲಿ ನಿನ್ನ ನಾಮ, ಸಿಗಿವೆಂಶಲದಲ್ಲಿ ನಿನ್ನ ನಾಮ, ಎಲ್ಲಿ ಹೋದರೇನು ನಿನ್ನ ಉಳಿಸ, ದಾನವೇಂದ್ರನಾದ ನಿನ್ನ ಕೆಣಕಿದ ಮದನ್ಮತ್ತ ಧೂಳ ದುಷ್ಟ ತೋರ್ತನೆ, ಸಿಗಿವೆಂಶಲದಲ್ಲಿ ನಿನ್ನ ನಾಮ. ಆಕಾಶ ಹೆದರಿ ಹೆದರಿ ನಡುಗಿದೆ, ಮೋಡ ಬಯದಿ ಬೆದರಿ ಚದುರಿಗೆ, ಈ ಭೂಮಿ ಅಳುತ್ತ ಶರಣು ಜನರಿಗೆ ಸೇಳಿ. ಆಕಾಶ ಹೆದರಿ ಹೆದರಿ ನಡುಗಿದೆ, ಮೋಡ ಬಯದಿ ಬೆದರಿ ಚದುರಿಗೆ, ಈ ಭೂಮಿ ಅಳುತ್ತ ಶರಣು
ದೇವೇರಿಯನ್ನು ಸೀಳಿ ಸ್ವರ್ಗ ನರಕಗಳು ಎಲ್ಲ ಲೋಕಗಳು ನನ್ನ ಕಾಲಡಿಯಲ್ಲಿ ಆಳುತ್ತಿದೆ. ಎದುರಿಸಿ ನಿಲ್ಲುವ ವೀರನು ಯಾರು? ಫಡ ಫಡ ನಾನೀಗ ಸಿಗುವೆ ಕ್ಷಣದಲ್ಲಿ ನಿನ್ನ ನಾನು ಎಲ್ಲಿ ಹೋದರೆ ಉಳಿಸಲು ನಾನು ಎಲ್ಲ ನಾದ ನನ್ನ ಕೆಣಕಿದ ಮದೋನ್ಮತ್ತ ದುರುಳ ದುಷ್ಟ ಧ್ವಂಸನೆ ಸಿಗುವೆ ಕ್ಷಣದಲ್ಲಿ ನಿನ್ನ ನಾವು. ಆ ಹಾಲ ಕಳೆದ ಕೆರೆ ಕುಡಿಯುತ್ತ ಆ ಶೇಷಗಳ ಸಿಗಿಸುತ್ತ ಆ ಚಕ್ರ ಕಡಿದು ಬರೆದು ಎಸೆಯುತ್ತ ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ ಆ ಹಾಲ ಕಡಲ ಕ್ಷಣದಿ ಕುಡಿಯುತ್ತ ಆ ಶೇಷಗಳ ಸಿಗಿಸುತ್ತ ಆ ಚಕ್ರ ಬರೆದು ಎಸೆಯುತ್ತ ನಿನ್ನ ಗದೆ ಪುಡಿ ಪುಡಿ ಮಾಡಿ ಸ್ವರ್ಗ ಶಿವನು ನಡುಗುತ್ತಿರೆ, ಬ್ರಹ್ಮ ಎದರುತ್ತಿರೆ, ಸುಧರು ಅಳುತ್ತಿರೆ, ನನರು ನಡುಗುತ್ತಿರೆ, ನನ್ನಲ್ಲಿ ರೋಷದ ಬೆಂಕಿಯ ಶಲ್ಲಿ ಫಡ ಫಡ ನಾನೀಗ ಸಿಗುವೆ ಕ್ಷಣದಲ್ಲಿ ನಿಂತಿದ್ದ ಎಲ್ಲಿ ಹೋದರೆ ನಿನ್ನ ಉಳಿದು ಸಿಗುವೆ ಕ್ಷಣದಲ್ಲಿ ನಿನ್ನ ದಾನವೇಂದ್ರನಾದನನ್ನು ಕೆಣಕಿದ ಮದನ್ಮತ್ತ ದುರುಳ ದುಷ್ಟ ದೊರ್ತನೆ ಸಿಗುವೆ ಕ್ಷಣದಲ್ಲಿ ನಿನ್ನ ರಾಮ. ಜಯತ್ವಂ ದೇವಿ ಜಗದಾಂಬೆ ಜಗದಾನಂದರೂಪಿಣಿ ಜಯ ದುರ್ಗಿ ಮಹಾಕಾಳಿ ಜಗನ್ಮಾತೆ ನಮೋಸ್ತುತೆ ಜಗನ್ಮಾತೆ ನಮೋಸ್ತುತೆ ಜಗನ್ಮಾತೆ ನಮೋಸ್ತುತೆ ನಮೋಸ್ತುತೆ. ಜಯ ಜಯ ಭೈರವಿ ಜಯ ಭುವನೇಶ ಜಯ ಜಯ ಭಾರ್ಗವಿ ಶ್ರೀ ಗೌರಿ ಜಯ ಜಯ ಭೈರವಿ ಜಯ ಭುವನೇಶ್ವರಿ ಜಯ ಜಯ ಭಾರ್ಗವಿ ಶ್ರೀ ಗೌರಿ ಪತಿ ಶಂಕರಿ ಜಗದೀಶ್ವರಿ ಜಯ ಶಂಕರಿ ಜಗದೀಶ್ವರಿ ಜಯದಾನಂದ ವಿಹಾರಿ ಜಗದಾನಂದ ವಿಹಾರಿ ಪತಿತ ಪಾವನಿ ಪ್ರಪಂಚ ಜನನಿ ಪತಿತ ಪಾವನಿ ಪ್ರಪಂಚ ಜನನಿ ಪಶುಪತಿ ಲೀಲಾ ಪ್ರೇಮ ವಿಲಾಸಿನಿ ಪಶುಪತಿ ಲೀಲಾ
ಅತ್ತೆಗೆ, ಹೇಳು ವಿಭೀಷಣ. ಇಂದು ನಮ್ಮ ನಾಡ ಹಬ್ಬವಾದ ಶ್ರವನ್ನವರಾತ್ರಿಯ ದುರ್ಗಾ ಕಾಳರಾತ್ರಿ, ಮೇಲಾಗಿ ಮನೆ ದೇವತೆಯ ಹಬ್ಬ. ಇಂಥ ಸಮಯದಲ್ಲಿ ಸಾರ್ವಭೌಮರು ಮಹಾಮಂಗಳಾರತಿಯ ವೇಳೆಗಾದರೂ ಬಾರಲಿಲ್ಲವಲ್ಲಮ್ಮ. ಕಾರಣವೇನು? ಅದೇ ನನಗೂ ಅರ್ಥವಾಗಲ್ಲ. ಪ್ರಬಲ ಸಮಸ್ಯೆ ಆಗಿದೆ ವಿಭೀಷಣ. ಏನು? ನಿನಗೂ ಪ್ರಬಲವಾದ ಸಮಸ್ಯೆ? ಬ್ರಹ್ಮದೇವ, ಮಹಾರಾಜ್ಞಿಯ ಸಮಸ್ಯೆಗೆ ನಿನ್ನ ಪಂಚಾಂಗದಲ್ಲಿ ಸಮಂಜಸವಾದ ಪ್ರತ್ಯುತ್ತರವಿದೆಯೇ? ನನ್ನ ಪಂಚಾಂಗದಲ್ಲಿ ಎಲ್ಲ ಸರ್ವ ಸಮಸ್ಯೆಗಳಿಗೂ ಸಮಾಧಾನಕರವಾದ ಪ್ರತ್ಯುತ್ತರವಿದೆ. ಆದರೆ ಅನುಮಾನದ ಅರ್ಧೋಕ್ತಿ ಏಕೆ ವಿಧಾತ? ಏನೇನಿಷ್ಟವಿದ್ದರೂ ಸೈ, ಸ್ಪಷ್ಟವಾಗಿ ಹೇಳು. ಹಾಗಾದರೆ ನನಗೆ ತಿಳಿದಿರುವ ನಿಜವನ್ನು ನಿರ್ಭಯವಾಗಿ ತಿಳಿಸೋಣವೇ ಮಹಾರಾಜ್ಞಿ? ಬ್ರಹ್ಮದೇವ, ಮಗಳಾದ ಶಾರದಾ ಮಾತೆಯನ್ನೇ ಮದುವೆಯಾದ ಸ್ವಯಂವೇ ನೀನು. ನಿನಗೂ ಸಂದೇಹವೇ? ಸಂದೇಹ ಬೇಡ ವಿಧಾತ. ಸಂದೇಹ ಸಂಶಯಗಳೇ ಸರ್ವನಾಶದ ಮೂಲ. ಸರ್ವನಾಶಕ್ಕೆ ಮೂಲವಾದ ಸೌಕಾರ ಸಾಧನೆಗಾಗಿ ಸಾರ್ವಭೌಮ ರಾವಣೇಶ್ವರನು ಕಪಟ ಸನ್ಯಾಸಿಯಾಗಿದ್ದಾನಮ್ಮ. ಕಪಟ ಸನ್ಯಾಸಿಯಾಗಿದ್ದಾನೆ. ಕಪಟ ಸನ್ಯಾಸಿ? ಕಪಟ ಸನ್ಯಾಸಿ? ಸರ್ವಾಲಂಕಾರ ಶೃಂಗಾರ ಭೂಷಿತನಾದ ನನ್ನ ಪ್ರಾಣೇಶ್ವರ ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಪಟ ಸನ್ಯಾಸಿ ಆಗಿದ್ದಾನೆ ವಿಧಾತ. ಕುಪಿತಳಾಗಬೇಡ ಮಹಾರಾಣಿ, ಕುಪಿತಳಾಗಬೇಡ. ಕ್ಷಣ ಕಾಲ ಈ ವಿಧಾತ ವಾಣಿ ಪ್ರತ್ಯಕ್ಷವಾಗುತ್ತದೆ. ಜೈ ಮಹಾಕಾಳಿ, ಮಹಾನಂದ ಕೇಳಿ, ಮನೋಲ್ಲಾಸ ಮೌಳಿ, ಕಾಮೇಶ್ವರಿ, ಮಹಾವಜ್ರೇಶ್ವರಿ, ಮಹಾ ತ್ರಿಪುರ ಸುಂದರಿ, ಮಹಾಶಕ್ತಿ, ಮಹಾರಥೆ, ಮಹಾಶ್ರೀ ಚಕ್ರ ನಗರ ಸಾಮ್ರಾಜ್ಞಿ, ನಮಸ್ತೆ ನಮಸ್ತೆ ನಮಸ್ತೆ. ಪ್ರಭು, ನವನವೋಲ್ಲಾಸ ನವರಸ ಕಾವ್ಯ ಧೀಮಂತ ನಾಯಕನಾದ ನೀನು ಕೇವಲ ಕಪಟ ಸನ್ಯಾಸಿ ವೇಷ ಧರಿಸಿ ಅದಾವ ಮಹತ್ಕಾರ್ಯದಲ್ಲಿ ಮಗ್ನನಾಗಿದ್ದೆ? ರಹಸ್ಯ ರಾಜಕಾರ್ಯ. ರಾಜಕಾರ್ಯ? ಪ್ರಹಸ್ತಾದಿ ಅಷ್ಟಮಂತ್ರಿಗಳನ್ನು ಬಿಟ್ಟು ಷಷ್ಠಿಯ ದಿನದಂದು ಲಂಕೆಯಿಂದ ಹೋದವನು ಅಷ್ಟಮಿಯ ಅರ್ಧರಾತ್ರಿಯವರೆಗೂ ನೀನೋರ್ವನೇ ಮಾಡಿ ಮುಗಿಸಬಹುದಾದ ಕಾರ್ಯವಾದರೂ ಏನು? ಅದನ್ನು ನಿನ್ನವರೇ ಎನಿಸಿಕೊಂಡ ನಾವಾರು ತಿಳಿಯಬಾರದೆ? ಎಲ್ಲರೂ ಅರಿಯಬಹುದಾಗಿದ್ದರೆ ರಹಸ್ಯ ಎಂಬ ಪದಕ್ಕೆ ವಿಶೇಷ ಉಂಟೆ ವಿಭೀಷಣ? ಪ್ರಭು, ಮಹಾಬ್ರಾಹ್ಮಣನಾಗಿ ಸಭ್ಯ ಗೃಹಸ್ಥನಾಗಿ ವರ್ಷಕ್ಕೊಮ್ಮೆ ಆಚರಿಸುವ ಮನೆ ದೇವತೆ ಹಬ್ಬದೊಂದು ಕೇವಲ ಮೋಸಕ್ಕೆ ಮೀಸಲಾದ ಕಪಟ ಸನ್ಯಾಸಿ ವೇಷ ಧರಿಸಿದ್ದೂ ಅಲ್ಲದೆ ತುಂಬು ಕುಟುಂಬದ ಎದುರು ಮನೆ ದೇವತೆಯ ಸನ್ನಿಧಿಯಲ್ಲಿ ಸುಳ್ಳನ್ನಾಡುವುದನ್ನು ಅದೆಂದಿನಿಂದ ಅಭ್ಯಾಸ ಮಾಡಿದೆ? ಬಾಯಿ ಮುಚ್ಚು ದುಷ್ಟ ದಾಯಾದಿ. ಸ್ವಯಂ ಸರ್ವಜ್ಞ ಪ್ರಾಜ್ಞನಾದ ಮಹಾಪ್ರಚಂಡ ಈ ರಾವಣೇಶ್ವರ ನಡೆ ಆ ಬ್ರಹ್ಮದೇವನೇ ತರ್ಕ ಮಾಡಲು ಥರಥರಗುಟ್ಟುತ್ತಾನೆ. ಚಕ್ರೇಶ್ವರ, ನಾನು ಕೇವಲ ನಿನ್ನ ಪಂಚಾಂಗದ ಜೋಯಿಸ. ವಿಭೀಷಣ ರಾಜೇಂದ್ರ ನಿನ್ನ ಒಡ ಹುಟ್ಟಿದ ತಮ್ಮನಾದವನು ಅಣ್ಣನು ಹೇಳಿದ ಮಾತುಗಳಿಗೆ ಹೋಂಗುಟ್ಟಿ ತಲೆ ತಗ್ಗಿಸಿ ತೆಪ್ಪಗಿರಬೇಕೇ ಪರಂತು ತಲೆ ಬಿರುಸಾಡಬಾರದು. ತಿಳಿಯಿತೆ? ಜೈ ಮಹಾಕಾಳಿ, ಮಾಂ ಪಾಹಿ. ತಾಯಿ, ಬಹುದಿನದ ಬಯಕೆ ಇಂದು ಈಡೇರಿತು. ತಾಯಿ, ಇಂದು ಈಡೇರಿತು. ಅದು ನಿನ್ನ ಕೃಪಾ ಕಟಾಕ್ಷದಿಂದ. ಇದೋ ತಾಯಿ, ಪೂರ್ಣ ಫಲ ಸಮರ್ಪಣೆ ಒಪ್ಪಿಸಿಕೋ. ಆರಂಭವಾಯಿತೇ ಕಾಲಭೈರವಿ ಲೀಲೆ, ಕಣ್ಣು ಮುಚ್ಚ
ಹೀರೇಳುಧರೆಯಾಳು ದೈವ ಮಾಯೆಯ ಜೋಲೆ ಈಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯದ ಲೀಲೆ ಯುಗ ಧರ್ಮ ಜ್ವಾಲೆ ಕಾರ್ಗಾಲ ನೂದಿದನು ಕಾಲ ಕಾಲನ ಕಹಳೆ ಇದುವೆ ಶುಭ ವೇಳೆ ಇದುವೆ ಶುಭ ವೇಳೆ ಇದುವೆ ಶುಭ ವೇಳೆ ಆರಂಭವಾಯಿತೆ ಕಾಲಭೈರವಿ ಲೀಲೆ. ಕಣ್ಣ ಮುಚ್ಚಾಲೆ ಈರೇಳು ದೈವ ಮಾಯೆಯ ಜೋಲೆ ಈ ದರೆಯ ಮೇಲೆ ಮರೆಯಲಾಗದ ನಿತ್ಯ ನೃತ್ಯ ಸತ್ಯದ ಜೋಲೆ ಈ ಹಿಳೆಯ ಮೇಲೆ ಇದುವೇ ಶುಭ ವೇಳೆ ಇದುವೇ ಶುಭ ವೇಳೆ ಕಾರ್ಗಾಲ ನೂದಿಹನು ಕಾಲ ಕಾಲನ ಕಹಳೆ ಇದುವೇ ಶುಭ ವೇಳೆ ಇದುವೇ ಶುಭ ವೇಳೆ ನೀನ್ಯಾರು ಭಯಾನಕ? ವೀಕ್ಷಕನೋ, ಪ್ರೇಕ್ಷಕನೋ, ಪರಿವೀಕ್ಷಕನೋ ಅಥವಾ ಅನಾಮಿಕನೋ? ಅನಾಮಿಕನಲ್ಲವೋ ವೃದ್ಧ, ಶತಸಿದ್ಧ ಅಂದರೆ ಕಾಣದ ಕೈ ಎಂದೇ ಇರಿಸಿಕೊಂಡಿರುವ ಜಗದಾದಿಮಾತೆಯ ಜ್ಯೇಷ್ಠತನೆಯ ತ್ರಿಮೂರ್ತಿಗಳಲ್ಲೂ ಹಿರಿಯ 35 ಕೋಟಿ ದೇವತೆಗಳ ಹೃದಯ ಅದೃಷ್ಟವಂತಾಳ ಸರಳಿಯ ಇಂದು ಪ್ರಚಂಡ ರಾವಣನ ಹೃದಯಾಂತರಾಳದ ಗೆಳೆಯ. ಅಂದರೆ ನೀನು ಕಾಲಭೈರವ ಕಾಲಭೈರವ ಅಹಂ ಬ್ರಹ್ಮನನ್ನ ಭಾಷ್ಯದಲ್ಲಿ ಪಂಚಾಂಗಡಿಸಿ ಕಾಡಿಸಿ ಪೀಡಿಸುತ್ತಿರುವ ಕಾಲಪುರುಷ ಆ ಮಹಾವಿಷ್ಣುವನ್ನೇ ಮನುಷ್ಯನನ್ನಾಗಿಸಿ ಊರೂರು ಅಲಸಿ ಕಾಡಿಸುತ್ತಿರುವ ಕಾರಣ ಪುರುಷ ಆ ಉಮಾಮೇಶ್ವರನನ್ನೇ ಭಿಕ್ಷೆ ಬೇಡಿಸಿ ಊರೂರು ಅಲಿಸಿ ಕೊನೆಗೆ ಸರ್ವರಕ್ಷಕನನ್ನಾಗಿ ಸರ್ವತ್ರದಲ್ಲೂ ಸದಾಶಿವತ್ವದಿಂದ ಶಾಶ್ವತವಾಗಿ ರಾರಾಜಿಸುವಂತೆ ಮಾಡಿದ ಕಾರಣ ಪುರುಷ. ಮಹಾಪುರುಷ, ಮಹಾಪುರುಷ, ಪಾಪಿ ಭೂಯಿಷ್ಠ ದಾನವ, ದುಷ್ಟ ದಾನವ ಬಂಧನದಿಂದ ಈ ಬ್ರಹ್ಮನಿಗೆ ಯಾವಾಗ ಮುಕ್ತಿ? ಮತ್ತೆ ಪದವಿ ಪ್ರತಿಷ್ಠೆಗಳೆಂದು ತಾವಾಗಿಯೇ ತಾವು ಮಾಡಿಟ್ಟ ಭಕ್ಷ್ಯಗಳನ್ನು ಉಣ್ಣುವ ಮೊದಲೇ ಮೋಕ್ತ ಭಿಕ್ಷೆ ಬೇಡುವಿರ ಜಾಣ ಸೃಷ್ಟಿಕರ್ತ. ಮಹಾಪುರುಷ, ಮಹಾಪುರುಷ, ನಿನ್ನ ಕಾಲು ಹಿಡಿದಾಗ ನಾನು ಬೇಡ. ಬೇಡವಯ್ಯ ಬೇಡ. 83 ಕೋಟಿ ಜೀವರಾಶಿಗಳ ಮೇಲೆ ತಮಗೆ ದೋಚಿದಂತೆ ಗೀಚುವ ದಾಣ ಸೃಷ್ಟಿಕರ್ತರ ಇಂದು ನನ್ನ ಕಾಲ ನೀಡಲು ಬಯಸುವಿರ? ಬೇಡವಯ್ಯ ಬೇಡ. ಈ ಕಾಲ್ಗಳು ಒಡೆಯದ ಸಿಲ್ ಬಂಡೆ, ಈ ಕೈಗಳು ಏರಿಸಿಲ್ ಕೋಲು, ಈ ಒಡಲಂತೂ ಭಯಾನಕ ಬಿರುಗಾಳಿ, ಈ ಉರಿಗಣ್ಣು ಮರಗಿವಿಗಳು ಕಠಿಣ ಕಠೋರ ಘೋರ ನರ್ತನ. ಕರುಣೆಯ ಕರುಳಿಲ್ಲ, ದಯಾಹೃದಯವೆಂಬುದೇ ನನಗಿಲ್ಲ. ಹಸಿವು ತುಸೆ ಜನನ ಮನಗಳ ಭಯ ಎಂಬುದೇ ನನಗಿಲ್ಲ. ನನ್ನಮ್ಮ ಜಗದಾದಿ ಮಾತೆಗೆ ತಲೆಬಾಗುವ ವಿನಃ ಮತ್ತಾರಿಗೂ ತಲೆಬಾಗುವುದಿಲ್ಲ. ಜಯ ಜಗದಾದಿ ಮಾತಾ, ಜಯ ಜಗದಾದಿ ಮಾತಾ, ಜಯ ಜಗದಾದಿ ಮಾತಾ, ಜಯ ಜಗದಾದಿ ಮಾತಾ. ಮಹಾಪುರುಷ, ಮಹಾಪುರುಷ, ನಾನು, ನನ್ನ ಮಕ್ಕಳು ನಿನ್ನಾಟದ ಕೀಲು ಬೊಂಬೆಗಳು. ಮಹಾಪುರುಷ, ಅಮ್ಮ, ಮಾತಾ,
अन्यथा शरणं नास्ति, अन्यथा शरणं नास्ति, त्वमेव शरणं मम। तस्मात् कारुण्य भावेन भुवनेश्वरी, अम्मा भुवनेश्वरी।